ಮಾಡಿದ್ದೀವಿ. ಸೊ ಇದು ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದವರಿಗೆ ಇತರ ಜನಾಂಗದವರು ಕೂಡ ಎಜುಕೇಶನ್ ವೈಸ್ ತುಂಬಾ ದೊಡ್ಡ ಒಂದು ಅವಕಾಶ. ಹೇಗೆ ನಡ್ಕೊಂಡು ಬಂದಿದೆಯೋ ಅದು ನಡೀತಾ ಇರಲಿ. ಆಂಜನೇಯ ರೆಡ್ಡಿ ಅವರು ಕೂಡ ನಮ್ಮ ಮೈಸೂರು ಸಂಸ್ಥಾನದಲ್ಲೇ MRE ಆಗಿದ್ದಾರೆ ಅಲ್ವಾ. ಸರ್ಕಾರದಲ್ಲಿ ಆದೇಶವನ್ನು ಮಾಡಿ ಜಲೋಪಕಾರಿ ದೊಡ್ಡಣ್ಣ ಸ್ವಾಮಿ ಅವರ ರಸ್ತೆ ಮತ್ತು ಸರ್ಕಲ್ ಅಂತ ಹೇಳಿ ಚೌಡರೆಡ್ಡಿ ಅವರು ಮಾಡಿಕೊಡ್ಬೇಕಂತದ್ದು ಇತಿಹಾಸದ ಪುಸ್ತಕಗಳಿದ್ದಾರೆ. ಅವರ ತಂಡ ಕೂಡ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸದಸ್ಯರುಗಳು. ಇಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟ ಕೂಡ ಇಂಪ್ರೂವ್ ಆಗೋದಲ್ಲಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ. ಸಮಾಧಾನ ಆಗಿದೆ. ಮತ್ತೆ ಈ ಸಂಸ್ಥೆ ಪರವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರೇ, ರಮೇಶ್ ಅವರೇ, ಸದಸ್ಯರಾಗಿರ್ತಕ್ಕಂಥ ವಿನೋದ್ ಅವರೇ, ಶತಮಾನದ ಒಂದು ಇತಿಹಾಸ ಇರ್ತಕ್ಕಂಥ ಕಟ್ಟಡಗಳಿದ್ದಾಗಿರ್ತಕ್ಕಂಥ ಮಾಹಿತಿ ಬಹುಶಃ ನಾನು ಇವತ್ತು ಒಳಗೆ ಬಂದರೆ ನನಗೆ ಗೊತ್ತಾಗಿತ್ತು. ಅದಕ್ಕೆ ಮುಂಚೆ ಒಂದು ಸಂಸ್ಥೆ ಇದೆ ಅಂತ ಗೊತ್ತಿತ್ತು. ಆದರೆ ಸಮಾಜ ಆಗಬೇಕಾದ್ರೆ ವಿದ್ಯಾಭ್ಯಾಸ ಇದ್ರೆ ಮಾತ್ರ ಸಮಾಜ ಒಂದು ಒಳ್ಳೆಯ ವಾತಾವರಣ ಇರ್ತದೆ. ಒಂದು ದೃಷ್ಟಿ ಇರ್ತಕ್ಕಂಥ ಒಬ್ಬ ಸಜ್ಜನರು ಆ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತಕ್ಕಂಥ ಕನಸನ್ನ ಕಂಡಿರ್ತಕ್ಕಂಥವ್ರನ್ನ ನಾವು ಅವರ ಫಲನೇ ಬಹುಶಃ ಇವತ್ತು ಬೇಗ ಮಾಡಿರ್ತಕ್ಕಂಥದ್ದು ಮತ್ತು ನಂತರ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸ ಕೂಡ ಆಗಿದೆ. ಬಹಳಷ್ಟು ಸಮಸ್ಯೆಗಳಿದ್ದಾವೆ ಅಂತ ಹೇಳಿದ್ರು ಸುದರ್ಶನ್ ಸಾಹೇಬ್ರು ಹೇಳಿದ್ರು. ಆ ಕಾಲದಲ್ಲಿ ಇದನ್ನ ನಡೆಸುವಂಥ ಸಂಸ್ಥೆ ನಡೆಸಬೇಕಾದ್ರೆ ಆರ್ಥಿಕವಾದಂಥ ಒಂದು ಚೈತನ್ಯ ಮುಂದಿನ ದಿನಗಳಲ್ಲಿ ಇನ್ನ ಮತ್ತಷ್ಟು ಈ ಒಂದು ಸಂಸ್ಥೆ ಬೆಳೀಲಿ ಅಂತಕ್ಕಂಥದ್ದು ನಾವು ಜವಾಬ್ದಾರಿ ವಹಿಸಿಕೊಂಡು ಈಗ ನಾವು ನಮಗೆ ಬರ್ತಾ ಇದ್ದೀವಿ. ನಾವು ಅದನ್ನ ಅಪ್ರೂವಲ್ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅನುದಾನಿತ ಕಾಲೇಜುಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಅವರು ನನಗೆ ಬಹಳ ಸಣ್ಣ ವಯಸ್ಸಿನಿಂದ ಪರಿಚಯ. ಅಕ್ಷರ ಯಾವ ರೀತಿ ಅದಕ್ಕೊಂದು ತೂಕ ಇದೆ, ಬೆಲೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆ ಸಂಸ್ಥೆ ಮತ್ತಷ್ಟು ಬೆಳೀಲಿ. ಏನು ನಮ್ಮ ಜಲೋಪಕಾರಿ ಶ್ರೀ ದೊಡ್ಡಣ್ಣ ಸ್ವಾಮಿ ಅಥವಾ ಶೆಟ್ರ ಒಂದು ಕೊಡುಗೆ ಶಿಕ್ಷಣ ಸಚಿವರಾಗಿ ಜೊತೆಯಲ್ಲಿ ಸಂಪರ್ಕ ಮತ್ತು ನಾನು ಶಾಸಕರಾದ ಮೇಲೆ ಕೂಡ ನನ್ನ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಇವತ್ತು ಅವ್ರಿಗೆ ತಾವು ಗೌರವಿಸಿರ್ತಕ್ಕಂಥದ್ದು ನಮ್ಗೆ ಬಹಳ ಸಂತೋಷ ಆಗ್ತದೆ. ಈ ರೀತಿ ಸಮಾಜದಲ್ಲಿ ಕೈಗೊಂಡಿರುವಂತಹ ಡಾಕ್ಟರ್ MC ಸುಧಾಕರ್ ಸರ್ ಅವರು ಸ್ಟೇಟ್ ಎಜುಕೇಶನ್ ಪಾಲಿಸಿ ವಿಶ್ವವಿದ್ಯಾಲಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಅವಕಾಶ ಮಾಡಿಕೊಂಡಿರುವಂತಹ ನಮ್ಮ ನೆಚ್ಚಿನ ಕಲಾ ಮತ್ತು ವಾಣಿಜ್ಯ ವಿಭಾಗದ ಎಲ್ಲರೂ ಇಲ್ಲಿ ಆಗಮಿಸಿರುವುದಕ್ಕಾಗಿ ನಾನು ಹಾಗೂ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರುತ್ತಾ, ಮೊದಲಿಗೆ ಈ ಒಂದು 176ನೇ ಜನ್ಮ ದಿನೋತ್ಸವ ಏನು ನಾವು ಮಹೋತ್ಸವವನ್ನು ಆಚರಣೆ ವಿಭಿನ್ನವಾಗಿ ಸರಳವಾಗಿ ಮಾಡೋಣ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ. ಅದು ಸುಮಾರು ಒಂದು 4 ರಿಂದ 4.5 ಕೋಟಿ ಅಷ್ಟು ಅದರದ್ದು ಅಂದಾಜು ಲೆಕ್ಕಾಚಾರ. ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ, ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೂ, ನಮ್ಮ ಮುಖ್ಯೋಪಾಧ್ಯಾಯರು, ಟೀಚಿಂಗ್ ಸ್ಟಾಫ್ ಇವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇವರೆಲ್ಲ ಆಹ್ವಾನಿಸಿದ ಗಟ್ಟಿಯಾದ ಒಂದು ಆಶೀರ್ವಾದದಿಂದ ಅವರು ಸಮಯಕ್ಕೆ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಆರಾಧ್ಯ ಟೈಮಲ್ಲಿ ನೋಡಿದಾಗೆ ಈ ಒಂದು ಬಸ್ ಸಂಸ್ಥೆ ಬಸ್ ನಿಲ್ದಾಣಕ್ಕೆ ದೊಡ್ಡ ಹೆಸರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದು ಒಂದು ದೊಡ್ಡ ಮಹಾನ್ ಕಾರ್ಯ ಅಂತ ಪ್ರತಿಯೊಬ್ಬರು ಪೂರ್ತಿ ರಾಜ್ಯ ಗೊತ್ತಾದಂಗೆ ಆಯಿತು. ಇಷ್ಟು ದಿನ ನಮ್ಮ ಜನಾಂಗದವ್ರು ತಿಳ್ಕೊತಾ ಇದ್ರು, ಇಲ್ಲಿ ಬರೋರು, ಇಲ್ಲಿ ಓದೋರು ದೊಡ್ಡ ಆರಾಧಕರುಗಳೇ ತಿಳಿತಾ ಇತ್ತು. ಈಗ ಟೋಟಲ್ ಕರ್ನಾಟಕದ ಜನನೇ ಅದನ್ನು ನೋಡುವಂಥ
ಪರಿಸ್ಥಿತಿ ಕಾಲ ಬಂದಿದೆ. ಅದಕ್ಕೆ ಕಾರಣಕರ್ತರಾದ ಎಲ್ಲರೂ ಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಒಂದು ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮ ಒಂದು ಸಾಧನೆಗಳೇನು ಇದೆಲ್ಲ ಜನರಿಗೆ ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದ್ರೆ ಈ ಎರಡೂ ನಮ್ಮ ಜನಾಂಗದವರಿಗೆ ಹಬ್ಬ ರೀತಿ, ನಾವಂತೂ ಹಬ್ಬ ರೀತಿ. ಈ ಬಾಡಿಗೆದಾರರು ಏನು ಮಾಡಿದ್ದಾರೆ, ಮೆಜಾರಿಟಿ ಆಫ್ ದಮ್ ಏನು ಮಾಡಿದ್ದಾರೆ, ಗ್ರೂಪಿಸಮ್ ಮಾಡಿಕೊಂಡು ರೆಂಟ್ ಆಗಲಿ, ಆ ರೆಂಟ್ ಕಲೆಕ್ಟ್ ಕೊಡೋದಾಗಲಿ ಇದಕ್ಕೆಲ್ಲನೂ ಅಡಚಣೆ ಉಂಟು ಮಾಡಿದ್ದಾರೆ. ಆ ಥರ ಒಂದು ಅದಕ್ಕೆ ಹೆಸರಿಟ್ಟು, ಬಟ್ ಅದಕ್ಕೆ ಏನಂದರೆ ಅನ್ಬಯಸ್ಡ್ ಸೆಲೆಕ್ಟ್ ಆಗಬೇಕು. ಯಾರೇ ಪರ್ಸನ್ನು ಯಾರೇ ಇರಲಿ, ನಾವು ಕಮಿಟಿ ಮೆಂಬರ್ಸ್ ಆಗಲಿ ಚೇರ್ಮನ್ ಆಗಲಿ ಸೆಲೆಕ್ಟ್ ಮಾಡೋದಲ್ಲ. ಅದಕ್ಕೊಂದು ಕಮಿಟಿ ಮಾಡಿ ಹಿರಿಯರು ಯಾರು ನಮ್ಮ ಜನಾಂಗದಲ್ಲಿದ್ದಾರೆ, ಒಂದು 7-8 ಜನ 10 ಜನ ನಾವು ಕಮಿಟಿ ಮಾಡಿ ಅವರು ಅಧ್ಯಯನ ಮಾಡಿ ಯಾರು ಅವರು ಓದೋಕ್ಕೆ ಒಳ್ಳೆ ಅಟ್ಮಾಸ್ಫಿಯರ್ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಊಟದಾಗಲಿ, ಸರೌಂಡಿಂಗ್ಸು, ಟ್ರೆಂಡಿಂಗ್ಸು. ಪಡೆದುಕೊಂಡಿದ್ದಾರೆ. ಗಗನ್ದೀಪ್ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ 186ನೇ ಜನ್ಮದಿನೋತ್ಸವ ಅಂಗವಾಗಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಾವೆಲ್ಲರೂ ನೋಡಿದ ಹಾಗೆ ಆಹ್ವಾನಿತರಾದ ಎಲ್ಲ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಹಾಗೆಯೇ ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಲೋಕಲ್ MLA ಆದ ಶ್ರೀ ಉದಯ್ ಗರುಡಾಚಾರ್ ಅವರು, ಮತ್ತೆ ನಮ್ಮ ಮಾಜಿ ಸಭಾಪತಿಗಳಾದ ಸುದರ್ಶನ್ VR ಅವರು, ಹಾಗೆಯೇ ನಮ್ಮ ಕುಲಪತಿಯಾದ B ರಮೇಶ್ ಅವರು, ಹಾಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ತುಂಬಾ ವಿಜೃಂಭಣೆಯಿಂದ ನೆರವೇರಿತು. ಹಾಗೆಯೇ ನಮ್ಮ ಬಂಧು ಮಿತ್ರಗಳೆಲ್ಲ ವಿವಿಧ ಸ್ಥಳಗಳಿಂದ ಸುಮಾರು 2500ಕ್ಕಿಂತ ಹೆಚ್ಚು ಜನ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಜನೋಪಕಾರಿ ದೊಡ್ಡಣ್ಣನ ನೆನೆಯುತ್ತಾ ಅವರ ಒಂದು ಕಾರ್ಯವೈಖರಿ ಅಥವಾ ಅವರ ಒಂದು ಅನಿಸಿಕೆ ಏನಿದೆಯೋ ಅದ್ರ ಬಗ್ಗೆ ನಾವು ಏನು ಕಾರ್ಯೋನ್ಮುಖ ಆಗಿದ್ದೀವೋ ಅದ್ರ ಬಗ್ಗೆ ಎಲ್ಲ ಜನಗಳಿಗೆ ತಿಳಿಸಿದ್ದಾಯಿತು. ಹಾಗೆಯೇ ಈ 2 ವರ್ಷ ನಮ್ಮದು ಕೂಡ ಆಡಳಿತ ಮಂಡಳಿದ 2 ವರ್ಷ ಅವಧಿ ಮುಕ್ತಾಯಗೊಂಡಿದ್ದರಿಂದ ಈ 2 ವರ್ಷದಲ್ಲಿ ನಾವು ಕೈಗೊಂಡ ಕಾರ್ಯಗಳ ಒಂದು ಪಟ್ಟಿಯನ್ನ ನಾವು ಜನಗಳಿಗೆ ವಿವರಿಸಿದೆವು. ಹಾಗೆ ಮುಂದೆ 2 ವರ್ಷಗಳಲ್ಲಿ ನಾವೇನು ಯಾವ ದಿಕ್ಕಿನಲ್ಲಿ ಸಾಗಬೇಕು, ನಮ್ಮ ಒಂದು ಆಲೋಚನೆಗಳು ಹೇಗಿರುತ್ತೆ, ಇನ್ನೇನೇನು ನಾವು ಇಲ್ಲಿ ಹೊಸ ಎಜುಕೇಶನ್ ಕೋರ್ಸ್ಗಳಾಗಲಿ, ಬಿಲ್ಡಿಂಗ್ಸ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಇಂಥ ಒಂದು ಕಾರ್ಯವೈಖರಿಯ ಒಂದು ಒಳನೋಟ ಅಥವಾ ಒಂದು ಮುಖಪುಟ ಏನು ನಾವು ಒಂದು ಚಿತ್ರ ಬರ್ಕೊಂಡಿದೀವೋ ಅದನ್ನ ನಾವು ಹಿಂಬಾಲಿಸುತ್ತಾ ಆ ಒಂದು ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ನಾವೆಲ್ಲ ಪಣ ತೊಟ್ಟು ಈ ಒಂದು ಆಡಳಿತ ಸಂಸ್ಥೆ, ನೀವು ನೋಡ್ದಂಗೆ ಒಂದು ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೇವೆ. ಆ ಕಟ್ಟಡ ಮುಗಿಯುತ್ತಂದಂಗೆ ನಾವು ಇನ್ನ ಒಂದು ನಮ್ಮ ಏನು 2 ಎಕರೆ ಖಾಲಿ ಜಾಗ ಇದೆ ಅಲ್ಲಿ ಕೂಡ ವಿದ್ಯಾಸಂಸ್ಥೆಗಳು ಕಟ್ಟಬೇಕನ್ನೋ ಒಂದು ಆಶಾ ಒಂದು ಮನೋಭಾವನೆ ಇದೆ. ನೋಡೋಣ, ದೊಡ್ಡಣ್ಣ ಶೆಟ್ಟರ ಆಶೀರ್ವಾದದಿಂದ ಇದೆಲ್ಲ. ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಸುಮಾರು 100 ಜನ 214 ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಎರಡೂ ಸೇರ್ಕೊಂಡು 214 ವಿದ್ಯಾರ್ಥಿಗಳಿಗೆ ಇಂದು ನಾವು ಪ್ರಶಸ್ತಿಯನ್ನ ದೊಡ್ಡಣ್ಣ ಶೆಟ್ಟರ್ ಕೊಟ್ಟಿರೋ ಈ ಆಸ್ತಿ ಯಾವ ದಾನಿಗಳಿಗೂ ನಾವೇನು ಆಸೆ ಪಡೋ ಒಂದು ಅವಶ್ಯಕತೆ ಇಲ್ಲ. ಅದೇ ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆ ಹಾಗೂ ಆಶ್ರಮನ ಅನುಕೂಲ ಪಡ್ಕೊಂಡು ಉನ್ನತ ಸ್ಥಾನಗಳಿಗೆ ಏರಿದ್ದಾರೆ. ಈಗಿರೋರು ಕೂಡ ಆ ಒಂದು ಸದುಪಯೋಗವನ್ನು ಪಡ್ಕೊಂಡು ಅವ್ರ ಜೀವನದಲ್ಲಿ ತಮ್ಮ ಜೀವನವನ್ನು ಹೊಸದಾಗಿ ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ನಾವೆಲ್ಲ ಆಶಿಸ್ತೀವಿ. ಶ್ರೀ ದೊಡ್ಡಣ್ಣ ಶೆಟ್ಟರ ಜನ್ಮದಿನ. ಇದುವೇ ನಮ್ಮ ಸಮಾಜದ ಸಂಭ್ರಮದ ಶ್ರೇಷ್ಠ ಪುಣ್ಯ ದಿನ. ಗಂಗಾಧರ ಚೂಡ ಶಿವಶಂಕರ ಪಾರ್ವತಿ ರಮಣ ನಿಮಗೆ ಪ್ರಿಯದರ್ಶಿನಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಎಲ್ಲರ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳು.